ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಚಾನಲಲ್ಲಿ ನಿಮ್ಮೆಲ್ಲರಿಗೂ ವೆನಿಲಾ ಐಸ್ ಕ್ರೀಮ್ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಇಷ್ಟಪಟ್ಟು ತಿನ್ಬೋದು, ಅಷ್ಟು ರುಚಿಯಾಗಿ ಬರುತ್ತೆ ಐಸ್ ಕ್ರೀಮು. ಬನ್ನಿ ಫ್ರೆಂಡ್ಸ್, ಹಾಗಾದರೆ ನೋಡೋಣ ಯಾವ ರೀತಿ ಮಾಡೋದು ಮನೆಯಲ್ಲೇನಂತ ಹೇಳ್ಬಿಟ್ಟು. ಮೊದಲಿಗೆ ನಾನು ಇಲ್ಲಿ ಒಂದು ಐಸ್ ಕ್ರೀಮ್ ಮಿಕ್ಸನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ನಾರ್ಮಲಾಗಿ ಎಲ್ಲ ಶಾಪಲ್ಲಿ ಇದು ಕಿರಾಣಿ ಸ್ಟೋರಲ್ಲೆಲ್ಲ ಸಿಗುತ್ತೆ. ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ನಂತರ ನಾನು ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲನ್ನು ಇಲ್ಲಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಇಲ್ಲಿ ಯಾವುದೇ ರೀತಿಯಾಗಿ ನೀವು ನೀರು ಯೂಸ್ ಮಾಡ್ಬೋದು, ಗಟ್ಟಿ ಹಾಲನ್ನೇ ತೆಗೆದುಕೊಳ್ಳಿ. ಹಾಲು ಬಿಸಿಯಾದ ನಂತರ ನಾನು ಇಲ್ಲಿ ತೆಗೆದುಕೊಂಡಿರುವ ಪೌಡರನ್ನು, ಮಿಕ್ಸ್ ಪೌಡ್ರನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸೇರಿಸ್ಕೊಳ್ತಾ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಇಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರುವ ಕೆಲಸ ಏನಂತ ಹೇಳಿಬಿಟ್ರೆ, ಇಲ್ಲಿ ನಾವು ಕೈ ಬಿಡದೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಕಂಟಿನ್ಯೂ ಆಗಿ. ಇಲ್ಲಿ ಸ್ವಲ್ಪನೂ ನಾವು ರೆಸ್ಟ್ ಕೊಡಬಾರ್ದು ಕೈಗೆ. ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನೋಡಿ, ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದನ್ನು ಫಾಸ್ಟ್ ಫಾರ್ವರ್ಡಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಹಾಲೆಲ್ಲ ತುಂಬ ಗಟ್ಟಿಯಾಗುವವರೆಗೂ, ತುಂಬ ತಿಕ್ಕಾಗಿ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇಲ್ಲಿ ನಾವು ಬೇರೆ ಮಾಡೋದು ಯಾವ ಕೆಲಸನೂ ಇಲ್ಲ. ಈಸಿಯಾಗಿ ನಾವು ಒಂದೇ ಇಂಗ್ರೀಡಿಯೆಂಟಲ್ಲಿ ಹಾಲಿದ್ರೆ ಸಾಕು, ಆ್ಯಂಡ್ ಮಿಕ್ಸರ್ ಇದ್ದರೆ ನಾವು ವೆನಿಲಾ ಐಸ್ ಕ್ರೀಮನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗೋವರೆಗೂ ನೀವು ಬೇಯಿಸ್ಕೊಳ್ಬೇಕು. ಇವಾಗ ಎಲ್ಲ ಗಟ್ಟಿಯಾಗಿದೆ. ಇವಾಗ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬರಬೇಕು. ಇವಾಗ ನೀಟಾಗಿ ನಾನು ಎಲ್ಲನೂ ಇವಾಗ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು 2 ಅವರ್ ಫ್ರಿಜ್ಜಲ್ಲಿ ಇಡಬೇಕು. 2 ಅವರ್ಗಿಂತ ನಾವು ಜಾಸ್ತಿನೇ ಇಡ್ಬೋದು. ಇಲ್ಲಿ ಮಿನಿಮಮ್ ನಾವು 2 ಅವರು ಫ್ರೀಝರಲ್ಲಿ ಇಡಬೇಕು. ಇವಾಗ ನಾನು 2 ಅವರ್ ಇಡ್ತಾಯಿದ್ದೀನಿ. 2 ಅವರ್ ಆದ ನಂತರ ನೋಡಿ, ಈ ರೀತಿಯಾಗಿ ತುಂಬ ಎಲ್ಲನೂ ಕೂಲಾಗಿ ಗಟ್ಟಿಯಾಗಿ ಆಗಿದೆ. ತುಂಬ ಕೋಲ್ಡ್ ಎಲ್ಲ ಆಗಿದೆ ಐಸ್ ಕ್ರೀಮು. ಇವಾಗ ನಾವು ಈ ಮಿಕ್ಸರನ್ನು ನಾವು ಒಂದೊಂದೇ ಸ್ಪೂನಾಗಿ ನಾವು ಸ್ಕೂಪಲ್ಲಿ ಕೂಡ, ಸ್ಕೂಪ್ ಟೈಪ್ ಬರುತ್ತಲ್ಲ ಇವಾಗ ನಾರ್ಮಲಾಗಿ, ಆ ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು. ನೋಡಿ, ತುಂಬ ಗಟ್ಟಿಯಾಗಿಬಿಟ್ಟಿದೆ ಐಸ್ ಕ್ರೀಮು. ಜಾಸ್ತಿ ಕೋಲ್ಡ್ ಆಗಿದ್ದರಿಂದ ನಮಗೆ ಆ ಥರ ಅನ್ನಿಸ್ತಾ ಇದೆ. ತಿನ್ನೋದಕ್ಕೆ ತುಂಬ ಸ್ಮೂತಾಗಿ ಇದೆ. ನಾನು ಫೈನಲಾಗಿ ನೋಡಿ, ಈ ರೀತಿಯಾಗಿ ಒಂದು ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟು ನಾನು ಸ್ವಲ್ಪ ಚಾಕೋ ಚಿಪ್ಸ್ ಹಾಗೂ ಇಲ್ಲಿ ಚಾಕ್ಲೇಟ್ ಸಿರಪ್ಪನ್ನು ನಾನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ರೀತಿಯಾಗಿ ಐಸ್ ಕ್ರೀಮ್ ಬಂದಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದರ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.